ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಒಂದು ಎಂಗೇಜ್ಮೆಂಟ್ ಬಟ್ಟೆನ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದೆ. ಇದೆಲ್ಲ ಅವ್ರದ್ದೇ ಬಟ್ಟೆ. ಇದನ್ನು ಆವಾಗ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇವಾಗ ಅದೇ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂತ ಈ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅಳತೆ ಬ್ಲೌಸಿಗೆ ಇದನ್ನೇ ಕೊಟ್ಟಿದ್ದಾರೆ. ಇವಾಗ ನಾನು ಅವ್ರದ್ದು ಫಸ್ಟ್ ಒಂದು 4-5 ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೆ. ಎಲ್ಲ ವರ್ಕ್ ಬ್ಲೌಸು, ಅವ್ರ ಅಮ್ಮಂದು ಮತ್ತು ಅವ್ರ ಅಕ್ಕಂದು 5 ಬ್ಲೌಸ್ನ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ನನಗೆ ಆವಾಗ ಅರ್ಜೆಂಟಿಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ಒಂದೆರಡು ವರ್ಕ್ ಬ್ಲೌಸ್ ಇದೆ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಿದ್ದೀನಿ. ನನಗೆ ಕೊಟ್ಟಿರೋದು ಹುಡುಗನ ಕಡೆಯವ್ರ ಬಟ್ಟೆ ಆಗಿರೋದ್ರಿಂದ ಜಾಸ್ತಿ ವರ್ಕ್ ಬ್ಲೌಸ್ ಎಲ್ಲ ಏನೂ ಇಲ್ಲ. ಎಲ್ಲ ಅವ್ರ ಅಕ್ಕ ತಂಗಿ, ಅವ್ರ ಚಿಕ್ಕಮ್ಮ, ದೊಡ್ಡಮ್ಮ ಆ ಥರ ಅವರೇ ಕೊಟ್ಟಿದ್ದಾರೆ. ಎಲ್ಲ 2 ಸೀರೆನ ಕೊಟ್ಟಿದ್ದಾರೆ. ನೋಡಿ, ಒಬ್ಬೊಬ್ಬರು 2 ಸೀರೆ ಬ್ಲೌಸ್ನ ಕೊಟ್ಟಿದ್ದಾರೆ. ಎಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ಅವ್ರು ಬರಬೇಕು, ಇವಾಗ ಬರ್ತೀನಿ ಅಂತ ಹೇಳಿದರು ತಗೊಂಡು ಹೋಗೋದಕ್ಕೆ. ಅವ್ರು ಬರೋದಕ್ಕೆ ಮೊದಲೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಿದ್ದೀನಿ. ಇದು ನೋಡಿ, ಹುಡುಗನ ಅಮ್ಮಂದು ಫಸ್ಟ್ ಒಂದು 3 ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಆದರೆ ನನಗೆ ಅವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅವರು ಪದೇ ಪದೇ ಬರ್ತಿದ್ರು, ಅದಕ್ಕೋಸ್ಕರ ಎಷ್ಟು ಸಲ ಹೇಳೋದು ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಆವಾಗಲೇ ಕೊಟ್ಬಿಟ್ಟೆ ಅದನ್ನು. ಇವಾಗ ಅವ್ರದ್ದು ಇನ್ನೊಂದು 3 ದಿನ ಇದೆ ಮದುವೆ, ಅದಕ್ಕೋಸ್ಕರ ಅವ್ರ ಅಕ್ಕ ಕೊಟ್ಟಿದ್ದರು. ಅದನ್ನು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದೆಲ್ಲ ಬಟ್ಟೆನೂ ಅವ್ರದ್ದೇ ಬಟ್ಟೆ, ಆದರೆ ಅವ್ರ ಮನೆಯವ್ರದ್ದು ಅಂದರೆ ಅಕ್ಕ ತಂಗಿ ಆ ಥರದವ್ರದ್ದು. ಇದೆಲ್ಲ ವರ್ಕೆಲ್ಲ ಏನು ಬೇಡ ಅಂತ ಹೇಳಿದರು. ಒಂದೊಂದು ಸಿಂಪಲ್ ಸೀರೆ, ಒಂದೊಂದು ದೊಡ್ಡ ಸೀರೆ ಕೊಟ್ಟಿದ್ರು. ಅವ್ರು ನಮ್ಗೆ ವರ್ಕೆಲ್ಲ ಏನು ಬೇಡ, ನಾರ್ಮಲ್ ಬ್ಲೌಸ್ನೇ ಸ್ಟಿಚ್ ಮಾಡಿಕೊಡವ ಸಾಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನಾರ್ಮಲ್ ಬ್ಲೌಸ್ನೇ ಸ್ಟಿಚ್ ಮಾಡಿದ್ದೀನಿ. ಅವ್ರು ಯಾವ ರೀತಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರು ಅದೇ ರೀತಿ ವರ್ಕ್ನ ಮಾಡಿದ್ದೀನಿ. ಇದು ನೋಡಿ, ಒಬ್ಬೊಬ್ಬರು 2 ಸೀರೆನ ಕೊಟ್ಟಿದ್ದಾರೆ. ನಾನು ಯಾವುದಕ್ಕೂ ಕೂಡ ವರ್ಕ್ ಮಾಡಿಲ್ಲ. ಅವ್ರು ವರ್ಕ್ ಬೇಡ ಅಂತ ಹೇಳಿದರು. ಸಿಂಪಲ್ಲಾಗಿ ನಾನು ಪೈಪಿಂಗ್ನ ಕೊಟ್ಟು ಮಾಮೂಲಿ ನೆಕ್ನ ಚೇಂಜ್ ಮಾಡಿ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ಬ್ಲೌಸು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರು ಬಟ್ಟೆನ ತಗೊಂಡು ಹೋಗಿದ್ದಾರೆ. ನೋಡಿ, ಇದೊಂದು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಅವರು ಬೇಡ, ನನಗೆ ವರ್ಕು ಹಾಗೆ ಸ್ಟಿಚ್ ಮಾಡು ಅಂತ ಹೇಳಿದ್ರು. ಇವಾಗ ವರ್ಕ್ ಮಾಡಬೇಕಿತ್ತು, ಒಂದು ಲೇಸಾರು ಕೊಟ್ಕೊಡು ಅಂತ ಕೊಟ್ಟರು. ನಾನು ಆವಾಗಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಅಂದಾಗ ಬೇಡ ಅಂದರು. ಇವಾಗ ವರ್ಕ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಇವಾಗ ವರ್ಕ್ ಮಾಡೋಕ್ಕಾಗಲ್ಲ ಅಂದೆ. ಅದಕ್ಕೋಸ್ಕರ ಒಂದು ಲೇಸಾರು ಹಾಕ್ಕೊಡು ಅಂತ ಕೊಟ್ಟರು. ಒಂದು ಲೇಸ್ನ ಹಾಕಿದ್ದೀನಿ. ಇದು ನೋಡಿ, ಇದು ಒಬ್ರದ್ದು, ಇದು ಅವ್ರ ತಂಗಿಯದೇನೆ. ಇದು ಸ್ಲೀವ್ಲೆಸ್ ಹೊಲಿಯೋಕೆ ಕೇಳಿದರು. ಈ ರೀತಿ ಸ್ಲೀವ್ಲೆಸ್ಸು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದು ಬ್ಲ್ಯಾಕ್ ಆಗಿರೋದ್ರಿಂದ ಅಷ್ಟಾಗಿ ಕಾಣಿಸ್ತಿಲ್ಲ. ಇದು ಸೀರೆನೂ ಬ್ಲ್ಯಾಕ್ ಸೀರೆ ಐತೆ. ಸ್ಲೀವ್ಲೆಸ್ಸು ಸ್ಟಿಚ್ ಮಾಡೋಕ್ಕೆ ಕೇಳಿದ್ರು, ಸ್ಟಿಚ್ ಮಾಡಿದ್ದೀನಿ ಈ ರೀತಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಡೀಪ್ನ ಬ್ರಾಡಾಗಿಟ್ಟು ಸ್ಲೀವ್ಲೆಸ್ನ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಮುಂದೆ ಪ್ರಿನ್ಸ್ ಕಟ್ಟು, ಇವರು ಎಲ್ಲ ಬ್ಲೌಸಿಗೂ ಮುಂದೆ ಪ್ರಿನ್ಸ್ ಕಟ್ಟೆ ಮಾಡಿಸ್ಕೊಳ್ಳೋವಂಥದ್ದು. ಇವರು ನನಗೆ ಅವ್ರ ಮದುವೆಯಲ್ಲಿ ಪರಿಚಯ ಆಗಿದ್ದು. ಆವಾಗಿಂದನೂ ಕೂಡ ಅವ್ರು ನನ್ನ ಹತ್ರನೇ ಸ್ಟಿಚ್ ಮಾಡ್ತಾರೆ. ಅವ್ರು ಇರೋದು ಬೆಂಗಳೂರಲ್ಲಿ. ಆವಾಗಿಂದನೂ ಕೂಡ ನನ್ನ ಹತ್ರನೇ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ಕೋತಾರೆ ಅವರು. ಇವಾಗ ಅವರ ತಮ್ಮನ ಮದುವೆಗೆ ನಾನು ಇವಾಗ ಸ್ಟಿಚ್ ಮಾಡಿರೋದು. ಇದೊಬ್ಬ ಅಕ್ಕಂದು, 2 ಅಕ್ಕ ತಂಗಿರು ನನಗೇ ಕೊಟ್ಟಿದ್ದರು. ಇದೊಬ್ಬರು ಕೊಟ್ಟಿರೋದು. ಇವರಿಗೆ ಕೂಡ ನಾನು 2 ಬ್ಲೌಸ್ನ ವರ್ಕ್ ಮಾಡಿಕೊಟ್ಟೆ. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ವರ್ಕ್ ಮತ್ತು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ. ವರ್ಕಿಂದ ಸ್ಟಿಚ್ಚಿಂಗಿಂದ ನಾನು 1100 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ವರ್ಕು ಮತ್ತು ಸ್ಟಿಚ್ಚಿಂಗಿಂದ 1100 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಇದಕ್ಕೆ. ಮತ್ತು ಸೀರೆ ಕುಚ್ಚು ಕೂಡ ಹಾಕಿದ್ದೀನಿ. ಸೀರೆ ಕುಚ್ಚಿಗೆ ಸೇರಿಸಿ 1300 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಸೀರೆ ಕುಚ್ಚನ್ನು ಸೇರಿಸಿ ಈ ಬ್ಲೌಸ್ಗೆ ನಾನು 1300 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ವರ್ಕೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಹೋದ್ಸಲ ಎಂಗೇಜ್ಮೆಂಟಲ್ಲೂ ಕೂಡ ಅವ್ರು ತುಂಬ ಇಷ್ಟಪಟ್ಟರು, ಚೆನ್ನಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀರಾ ಅಂತ. ಇವರು ನನಗೆ ರೆಗ್ಯುಲರ್ ಕಸ್ಟಮರು. ಅಕ್ಕ ತಂಗಿ ಅಮ್ಮ ಎಲ್ಲರೂ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ. ನೋಡಿ, ನಾನು ಇವಾಗ ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಪ್ಯಾಕ್ ಮಾಡಿ ಇಡ್ತಿದ್ದೀನಿ. ಅವ್ರ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಕುಚ್ಚು ಕೂಡ ಕಟ್ಟಿದ್ದೀನಿ ಇದಕ್ಕೆ. ಇದು ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅವ್ರು ಯಾವುದೇ ರೀತಿ ಚಾಯ್ಸ್ ಮಾಡಿರಲಿಲ್ಲ, ಇದೇ ರೀತಿ ವರ್ಕ್ ಮಾಡಿ ಅಂತ. ನನಗೆ ವರ್ಕ್ ಮಾಡಿ ಚಾಯ್ಸ್ನ ನನಗೆ ಬಿಟ್ಟಿದ್ರು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ. ಅದಕ್ಕೋಸ್ಕರ ನನಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ವರ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ನೋಡಿ, ಈ ರೀತಿ ವರ್ಕ್ ಮಾಡಿದ್ದೀನಿ. ಇದು ಡಬಲ್ ಬಾರ್ಡ್ರ್ ಇರೋದ್ರಿಂದ ಈ ರೀತಿ ಮೇಲ್ಗಡೆ ಮಾತ್ರ ವರ್ಕ್ನ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ, ಎಲ್ಲ ಒಂದೇ ಥರ ಆಗಿಬಿಡುತ್ತೆ. ಸುಮಾರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇದು ಒಂದು ಡಿಫ್ರೆಂಟಾಗಿ ಇರಲಿ ಅಂತ ಈ ರೀತಿ ಮೇಲ್ಗಡೆ ವರ್ಕ್ನ ಮಾಡಿದೆ. ಲೈನ್ಸು ಮತ್ತು ಬುಟ್ಟಾಸು ಎಲ್ಲ ಮಾಡಿಕೊಟ್ಟಿದ್ದೀನಿ ಇವರಿಗೆ. ಈ ರೀತಿ ಮಾಡಿಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಇರಲಿ ಅಂತ ನಾನು ಈ ರೀತಿ ವರ್ಕ್ನ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ. ಇದಕ್ಕೆ ನಾನು ಕುಚ್ಚು ಎಲ್ಲ ಸೇರಿಸಿ ಇವರಿಗೆ 1700 ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ. ಕುಚ್ಚು ಮತ್ತು ಬ್ಲೌಸಿಂದ ಸೇರಿಸಿ 1700 ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ.
ಇದು ಸೀರೆ ಬಂದು ಅವ್ರದ್ದು 10,000 ರೂಪಾಯಿ ಅಂತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೀರೆ ಕಲರ್ ಕೂಡ. ಅವ್ರು ಯಾವಾಗಲೂ ಚಾಯ್ಸ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ತಂದುಕೊಡೋ ಸೀರೆಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನೀವು ಲೈಕ್ ಮಾಡೋದ್ರಿಂದ ನಮಗೂ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಗೊತ್ತಿರೋಷ್ಟು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಹೇಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ಈ ಎಲ್ಲ ಬ್ಲೌಸಿಂದ ನಾನು ಒಟ್ಟಿಗೆ ಎಲ್ಲನೇ ನಾವು ಅಷ್ಟೊತ್ತಿಂದ ತೋರಿಸಿದ್ನಲ್ಲ, ಎಲ್ಲ ಬ್ಲೌಸಿಂದ ನನಗೆ ಒಟ್ಟಿಗೆ ಅಮೌಂಟ್ ಬಂದು 6,000 ರೂಪಾಯಿ ಅಮೌಂಟ್ ಆಗಿದೆ. ಸಿಂಪಲ್ ಸೀರೆ ಬ್ಲೌಸು ಮತ್ತು ಈ ವರ್ಕ್ ಬ್ಲೌಸು ಎಲ್ಲದಿಂದ ಸೇರಿಸಿ ನನಗೆ ಒಟ್ಟಿಗೆ 6,000 ರೂಪಾಯಿ ಅಮೌಂಟ್ ಆಗಿದೆ. ಎಲ್ಲ ಇವ್ರ ಕಡೆ ಬಟ್ಟೆಯಿಂದೆಲ್ಲ ಸೇರಿಸಿ 6,000 ರೂಪಾಯಿ ಅಮೌಂಟ್ ಆಗಿದೆ. ಮೊದಲೊಂದು 4-5 ಸಾವಿರ ರೂಪಾಯಿ ಕೊಟ್ಟಿದ್ದರು, ಇವಾಗ ಒಂದು 6,000 ರೂಪಾಯಿ ಅಮೌಂಟ್ ಆಗಿದೆ. ಒಟ್ಟು ಎಲ್ಲ ನನಗೆ ಒಂದು 10,000 ರೂಪಾಯಿ 11,000 ರೂಪಾಯಿವರೆಗೂ ಅವ್ರದ್ದು ಮದುವೆ ಬ್ಲೌಸಿಂದ ಅಮೌಂಟ್ನ ಕೊಟ್ಟಿದ್ದಾರೆ ಅವ್ರು ನನಗೆ. ಇವ್ರು ರೆಗ್ಯುಲರಾಗಿ ಸ್ಟಿಚ್ ಮಾಡೋದ್ರಿಂದ ಒಂದೊಂದೇ ಈಸ್ಕೊಬಿಟ್ರು. ನನಗೆ ಇವ್ರದ್ದು ಬ್ಲೌಸ್ ಎಲ್ಲ ನನಗೆ ಒಟ್ಟಿಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಇವಾಗೆಲ್ಲ ಜಾಸ್ತಿ ಓಂ ಶಕ್ತಿ ಬಟ್ಟೆಗಳು ಬಂದಿದೆ, ಜಾಸ್ತಿ ಓಂ ಶಕ್ತಿ ಸೀರೆಗಳದ್ದೇ ಸ್ಟಿಚ್ ಮಾಡಬೇಕು. ಇದು ನನಗೆ ಇವಾಗಿರುವಂಥ ಲಾಸ್ಟ್ ಮದುವೆ ಬ್ಲೌಸು. ನನಗೆ ಸದ್ಯಕ್ಕೆ ಇವಾಗ ಯಾವುದೇ ಮದುವೆ ಬ್ಲೌಸ್ಗಳಿಲ್ಲ ಇವಾಗ ನನಗೆ. ಇವಾಗೆಲ್ಲ ಸಣ್ಣ ಪುಟ್ಟ ಫಂಕ್ಷನ್ ಬ್ಲೌಸ್ಗಳೇ ಇರುವಂಥದ್ದು, ಮದುವೆ ಬ್ಲೌಸ್ ಯಾವುದೂ ಇಲ್ಲ. ಈಗ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ.